42 HP 4 ಸಿಲಿಂಡರ್ ಗಾಡಿ ಇದು 4 ಸಿಲಿಂಡರ್ 42 HP ಗಾಡಿ ಬೇರೆ ಕಂಪ್ನಿಯಾಗ ಹೋಗ್ಬಿಟ್ಟು ಅಂದ್ರೆ 6-7 ಕಿಲೋಮೀಟರ್ ಬರ್ಬೇಕಾದ್ರೆ ಎವರೇಜ್ ಬರ್ಬೇಕಾದ್ರೆ ಹೆಚ್ಚು. ಇದು ನಿಮ್ಗೆ 9ರಿಂದ 10 ಕಿಲೋಮೀಟರ್ ಡೀಸೆಲ್ ಎವರೇಜ್ ಬರ್ತೈತಿ. 4 ಸಿಲಿಂಡರ್ ಗಾಡಿ 1 ಲೀಟರ್ ಒಳಗೆ ನಮ್ಮ ಕಾರ್ ಹೆಂಗ್ ಡೀಸೆಲ್ ಎವರೇಜ್ ಬರ್ತೈತಿ ಹಂಗೆ ಡೀಸೆಲ್ ಎವರೇಜ್ ಬರ್ತೈತಿ. ಈ ರೈತರು ಯಾರು ದುಡಿತಾರ ಅವ್ರ ಹೊಲ ಬೆಳಿತೈತಿ. ಅದೇ ರೀತಿ ನಮ್ಮ ಟ್ರ್ಯಾಕ್ಟರ್ ಯಾವ್ದು ಒಳ್ಳೆ ಕೆಲಸ ಮಾಡ್ತೈತಿ ಆ ಟ್ರ್ಯಾಕ್ಟರ್ ಸೇಲ್ ಆಕೈತಿ ಮಾರ್ಕೆಟ್ನಾಗ. ಇಲ್ಲ ಶಂಕಣ್ಣದ ಅಂತ ಮಾಡಿದ್ವಿ, ಒಳ್ಳೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಅವತ್ತು ಲಾಂಚ್ ಮಾಡಿದ ದಿವಸನ 11 ಗಾಡಿ ಮಾರಿದ್ವಿ. 11 ಗಾಡಿ ಇವತ್ತು ಹಂಗೆ ಸ್ಟಾರ್ಟ್ ಆಗಿ ಇಲ್ಲಿ 35 ಗಾಡಿ ಮಟ್ಟ ಇದ್ವಿ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇದಕ್ಕೂ ಮುಂಚೆ ಇದೇ ಮಹೀಂದ್ರಾ ಟ್ಯಾಕ್ಟ್ರಿಯನ್ನು ನಾವು ಗಂಡು ಮೆಟ್ಟಿದ ನಾಡು ಅಂತ ಏನು ಕರಿತೀವಿ ಹುಬ್ಳಿಯಲ್ಲಿ ಲಾಂಚ್ ಆಯಿತು. ಅವಾಗ ಎಷ್ಟು ದಿವಸದಿಂದ ಅಂದರೆ 75 ದಿನದಿಂದ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಬಂದೀವಿ. ಎಲ್ಲಿ ಅಂದ್ರೆ ಗದಗ ಶೋರೂಮ್ಗೆ. ಕೇವಲ 75 ದಿನದಲ್ಲಿ 35 ಟ್ಯಾಕ್ಟ್ರಿ ಇವತ್ತು ಅವರು ಸೇಲ್ ಮಾಡ್ಯಾರ. ಅವ್ರು ಯಾವ ಥರ ಸೇಲ್ ಮಾಡ್ಯಾರ ಮತ್ತು ಈ ಮಹೀಂದ್ರಾ ಟ್ಯಾಕ್ಟ್ರಿ ಅಂದ್ರೆ ರೈತರಿಗೆ ಯಾವ ಥರ ವಿಶ್ವಾಸ ಅಂತ ಸರ್ ಜೊತೆ ಮಾತಾಡ್ಕೊಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಪ್ರಕಾಶ್ ಕರಿ ಅಂತೇಳಿ ನಮ್ಮ ಹೆಸರು. ಶ್ರೀ ಪ್ರಕಾಶ್ ಮೋಟರ್ಸ್ ಓನರ್. ಸರ್ ಮಹೀಂದ್ರಾ ಟ್ಯಾಕ್ಟ್ರಿ ಕೇವಲ 75 ಲಾಂಚ್ ಆದ ಹಿಂದೆಗಡೆ ಇವತ್ತು ನೀವು 35 ಟ್ಯಾಕ್ಟ್ರಿನ ಮಾರಾಟ ಮಾಡಿರಿ. ಯಾವ ಥರ ಸರ್? ಈಗ ಮಹೇಂದ್ರ ಕಂಪ್ನಿ ಮೇಲೆ ಆಲ್ರೆಡಿ ಮಹೇಂದ್ರ ಕಂಪ್ನಿ ಮತ್ತು ಶ್ರೀ ಪ್ರಕಾಶ್ ಮೋಟರ್ಸ್ ಮೇಲೆ ಗದಗ ಜಿಲ್ಲೆಯಲ್ಲಿ ವಿಶ್ವಾಸ ಭಾಳ ಐತೆ ರೈತರು. ಸರ್ ಮಹೇಂದ್ರ ಕಂಪ್ನಿಗೆ ಎಷ್ಟು ವಿಶ್ವಾಸ ಐತೆ ಅಷ್ಟೇ ಪ್ರಕಾಶ್ ಮೋಟರ್ಸ್ ಮೇಲೆ ವಿಶ್ವಾಸ ಐತೆ ಸರ್. ಐತೆ ಸರ್, ಐತ್ರಿ. ಅದ್ರ ಬಗ್ಗೆ ನಮಗೂ ಖುಷಿ ಐತಿ. ಆಮೇಲೆ ರೈತರು ಯಾವ ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಂತ ವಿಚಾರ ಮಾಡಿದಾಗ ಫಸ್ಟ್ ತಲೆಗೆ ಬರೋದು ಅವ್ರಿಗೆ ಶ್ರೀ ಪ್ರಕಾಶ್ ಮೋಟರ್ಸ್, ಪ್ರಕಾಶ್ ಅವ್ರ ಕಡೆ ಹೋಗೋಣ್ರಿ ಪರ್ಚೇಸ್ ಮಾಡೋಣ್ರಿ ಅಂತ ಎಲ್ಲರ ತಲೆಗೂ ಬರ್ತೈತಿ. ಅದೇ ರೀತಿ ಮಹೇಂದ್ರ ಟ್ರ್ಯಾಕ್ಟರ್ ಮೇಲೆ ಕಂಪ್ನಿ ಮೇಲೆ ವಿಶ್ವಾಸ ಇರೋದ್ರಿಂದ ಅವ್ರು ಮಹೇಂದ್ರ ಟ್ರ್ಯಾಕ್ಟರ್ ಈಗ ನಮ್ದು ಈಗ ನೀವೇನು ಹುಬ್ಳಿಗೆ ನೀವು ತಾವು ಬಂದಿದ್ರಿ. ಹೌದು ಸರ್. ಅವತ್ತು ಡೆನ್ಸನ್ ಹೋಟೆಲ್ನಾಗ ಲಾಂಚ್ ಮಾಡಿದ್ವಿ. ಹೌದು ಸರ್. ಇದ ಮಹೇಂದ್ರ ಹೊಸ ಶ್ರೇಣಿನ ಲಾಂಚ್ ಮಾಡಿದ್ವಿ. ಅವತ್ತು 4 ಮಾಡೆಲ್ ಮಾಡಿದ್ವಿ. ಈಗ ಮತ್ತೊಂದು ಮಾಡೆಲ್ ಬಂದೈತಿ ಇದ್ರಾಗ 585 ಸೈಡ್ ಶಿಫ್ಟ್ ಗೇರ್ ಬಂದೈತಿ. ಅದ್ರೊಳಗೆ ಮಹೇಂದ್ರ DI ಹೊಸ ಶ್ರೇಣಿ ಬಂದ ಮೇಲೆ ರೈತರಿಗೆ ಇನ್ನೂ ಬರೋಕ್ಕಿಂತ ಮುಂಚೆನ ಕುತೂಹಲ ಇತ್ತು ಇಲ್ಲಿ ಗದಗ ಜಿಲ್ಲಾದಾಗ. ನಾವು ಹೇಳಿದ್ವಿ ಆಗ್ಲೇ ಇಲ್ಲಪ್ಪ ಹೊಸ ಮಾಡೆಲ್ ಬರ್ತಾವು, ಹೊಸ ಮಾಡೆಲ್ ಬಂದು ಅಂದ್ರೆ ಈಗ DI ಅಂತ ಬರೋದೈತಿ, ಹೊಸ ಶ್ರೇಣಿ ಬರೋದೈತಿ, ಆ ಗಾಡಿ ತೋಡ್ರಿ ಅಂತ ಹೇಳಿದ್ವಲ್ಲ. ಅವ್ರೆಲ್ಲರೂ ಏನು ಒಂದೊಂದು ಗಾಡಿ ಫಸ್ಟ್ ಪರ್ಚೇಸ್ ಮಾಡಿದ್ರು. ಅದೇ ರೈತರ ವಾಪಸ್ ತಿರ್ಗಾ ಬಂದು ಇಲ್ರಿ ನಮ್ಮ ಊರಾಗ ಇಂಥವ್ರಿಗೆ ಗಾಡಿ ಬೇಕು, ಗಾಡಿ ಬೆಸ್ಟ್ ಐತಿದೆ, ಇದ ಮಾಡಲ್ ಒಳಗೆ ನಮಗೂ ಗಾಡಿ ಕೊಡ್ರಿ ಅಂತ ಹೇಳಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಪ್ರಚಾರ ಹೋಗಿ ಇದ್ರ ಕೆಲಸನೂ ಹಂಗೆ ಐತಿ. ಬರೀ ಪ್ರಚಾರದಿಂದನೇ ಗಾಡಿ ಸೇಲ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಈ ಮಹೇಂದ್ರ ಒಟ್ಟು ತುಂಬಲ್ಲ, ಕೆಲಸ ಮಾಡಿದ್ರೆ ಒಟ್ಟು ತುಂಬತೈತಿ. ಅದೇ ಕೆಲಸ ಮಾಡ್ತಾರೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಹಂಗೆ ಐತೆ 100%. ಈ ರೈತರು ಯಾರು ದುಡಿತಾರ ಅವ್ರ ಹೊಲ ಬೆಳಿತೈತಿ. ಅದೇ ರೀತಿ ನಮ್ಮ ಟ್ರ್ಯಾಕ್ಟರ್ ಯಾವ್ದು ಒಳ್ಳೆ ಕೆಲಸ ಮಾಡ್ತೈತಿ ಆ ಟ್ರ್ಯಾಕ್ಟರ್ ಸೇಲ್ ಆಕೈತಿ ಮಾರ್ಕೆಟ್ನಾಗ. ಡೀಸೆಲ್ ಎವರೇಜ್ನಾಗ ಆಯ್ತು ಮತ್ತು ಇದ್ರದ್ದು ಏನು ಇದ್ರ ಪರ್ಫಾರ್ಮೆನ್ಸ್ ಏನು ನಾವು ಡೀಸೆಲ್ ಅಂದ್ರೆ ಡೀಸೆಲ್ ಯಾವ ಥರ ಇದು ಮೈಲೇಜ್ ಕೊಡ್ತೀವಿ ಸರ್? ಇದು ಪ್ಯೂರ್ DI ಇಂಜಿನ್ ಸರ್. ಇದು ಪ್ಯೂರ್ DI ಇಂಜನ್. ಇದು DI ಇಂಜನ್ ಇರೋದ್ರಿಂದ ಡೀಸೆಲ್ ಕನ್ಸಂಪ್ಷನ್ ಜಾಸ್ತಿ ಇರ್ತೈತಿ. ಒಂದು ಹನಿನೂ ಪೋಲ್ ಆಗಿ ಈಗ ಹೆಂಗೆ ನಾವು ಹೊಗೆ ರೂಪದಾಗ ಕಚ್ಚಾ ಡೀಸೆಲ್ ಹೋತಂದ್ರೆ ಡೀಸೆಲ್ ಎವರೇಜ್ ಕಡಿಮೆ ಆಗ್ತೈತೆ ಸರ್. ಅದೇ ರೀತಿ ಇದು ಡೀಸೆಲ್ ಎವರೇಜ್ ಹೆಚ್ಚಿಗೆ ಇರೋದ್ರಿಂದ ಇದು DI ಇರೋದ್ರಿಂದ ಒಂದು ಹನಿನೂ ವೇಸ್ಟ್ ಆಗ್ಲಾರ್ದಂಗೆ ಡೀಸೆಲ್ ಶಕ್ತಿ ರೈತರಿಗೆ ಸಿಗ್ತೈತಿ. ಹಾಗಾಗಿ ಡೀಸೆಲ್ ಏನೋ ಸುಟ್ಟಿದ್ದು ಡೀಸೆಲ್ ಯಾವುದೇ ಎಷ್ಟು ಸುಟ್ಟೈತೆ ಅಂದ್ರೂ ಅದ್ರ 2ರಷ್ಟು ಕೆಲಸ DI ಇಂಜನ್ ಮಾಡಿರ್ತೈತಿ. 2ರಷ್ಟು ರೈತರಿಗೆ ಉಳಿತಾಯ ಮಾಡ್ತೈತೆ ಸರ್. ಇದೇ ಮಾಡಲ್ ಎಕ್ಸಾಂಪಲ್ ಇದನ್ನ ಕೊಡೋದಾದ್ರೆ 42 HP 4 ಸಿಲಿಂಡರ್ ಗಾಡಿ ಇದು 4 ಸಿಲಿಂಡರ್ 42 HP ಗಾಡಿ ಬೇರೆ ಕಂಪ್ನಿಯಾಗ ಹೋಗ್ಬಿಟ್ಟು ಅಂದ್ರೆ 6-7 ಕಿಲೋಮೀಟರ್ ಬರ್ಬೇಕಾದ್ರೆ ಎವರೇಜ್ ಬರ್ಬೇಕಾದ್ರೆ ಹೆಚ್ಚು. ಇದು ನಿಮ್ಗೆ 9ರಿಂದ 10 ಕಿಲೋಮೀಟರ್ ಡೀಸೆಲ್ ಎವರೇಜ್ ಬರ್ತೈತಿ. 4 ಸಿಲಿಂಡರ್ ಗಾಡಿ 1 ಲೀಟರ್ ಒಳಗೆ ನಮ್ಮ ಕಾರ್ ಹೆಂಗ್ ಡೀಸೆಲ್ ಎವರೇಜ್ ಬರ್ತೈತಿ ಹಂಗೆ ಡೀಸೆಲ್ ಎವರೇಜ್ ಬರ್ತೈತಿ. ಶಂಕಣ್ಣದ ಅಂತ ಮಾಡಿದ್ವಿ, ಒಳ್ಳೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಅವತ್ತು ಲಾಂಚ್ ಮಾಡಿದ ದಿವಸನ 11 ಗಾಡಿ ಮಾರಿದ್ವಿ. 11 ಗಾಡಿ ಇವತ್ತು ಹಂಗೆ ಸ್ಟಾರ್ಟ್ ಆಗಿ ಇಲ್ಲಿ 35 ಗಾಡಿ ಮಟ್ಟ ಇದ್ವಿ. ಹಂಗಂದ್ರೆ ಕಾರ್ ಇದ್ದಂಗೆ ಕಂಫರ್ಟಬಲ್ ರೈತಿಗೆ ಹಂಗೆ ಐತಿ. ಸೀಟ್ ಇಟ್ಕೋರಿ, ಸೀಟು ಕಾರ್ ಕಂಫರ್ಟಬಲ್ ಐತಿ. ಡಿಜಿಟಲ್ ಮೀಟರ್ ಇರ್ಬೋದು, ಎಲ್ಲ ಇದ್ರೊಳಗೆ ಐತ್ರಿ, ಎಲ್ಲ ಅಳವಡಿಸ್ಯಾರ್ರಿ. ಮತ್ತು ಇದ್ರದ್ದು ಹೀಟ್ ಆಗಂಗಿಲ್ಲ ಜಾಸ್ತಿ ಗಾಡಿ. ಮತ್ತು ಇದ್ರ ಲೈಟ್ ಇದು ಸ್ಕಾರ್ಪಿಯೋ ಲೈಟಿಂದ ಐತಿ ಈಗ. ಹೌದೌದು, ಲೈಟ್ಸ್ ಅದ ಕಾರಿನ ಟೈಪ್ ಲೈಟ್ ಇದ್ರೊಳಗೆ ಅಳವಡಿಸಿ ಸರ್. ಕಾರಿನ ಥರ ಲೈಟ್ ಸರ್. ಹೌದೌದು. ಈಗ ಮುಂಚೆಲ್ಲ ಈ ಕೂಲೆಂಟ್ರ್ ಆಗಿರ್ಬೋದು, ಇದಾಗಿರ್ಬೋದು, ಹೀಟ್ ಆಗಂಗಿಲ್ಲ ಅನ್ನೋದಕ್ಕೆ ಗಾಡಿನ ಗಾಡಿ ಎವರೇಜ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಗೆ 9ರಿಂದ 10 ಕಿಲೋಮೀಟರ್ನ ಸಿಗ್ತೈತಿ. ಲೋಡ್ ಗಾಡಿ ಹಾಕಿದಾಗ 8 ಕಿಲೋಮೀಟರ್ ಎವರೇಜ್ ಕೊಟ್ಟು ಬಂದೇನ್ರಿ ಮನ್ ಡೆಮೋ ಕೊಟ್ಟಾಗ. ಲೋಡ್ ಗಾಡಿ ಸರ್? ಹೌದೌದು, ಲೋಡ್ ಗಾಡಿನ 8 ಕಿಲೋಮೀಟರ್ ಡೀಸೆಲ್ ಎವರೇಜ್ ಕೊಟ್ಟು ಸರ್. ಲೋಡ್ ಅಂದ್ರೆ ಇದು ಲೋಡ್ ಅಂದ್ ಕೂಡ ಎಂತ ಇದ್ರು ರೈತರ ಒಂದು ವಿಶ್ವಾಸ ನಂಬಿಕೆ ಅಂದ್ರೆ ಮಹೇಂದ್ರ ಅಂತ ಹೇಳ್ತೀರ ಸರ್. ಸರ್ ಇದು ಲಿಫ್ಟ್ ಇದು ಇರ್ಬೋದು ಸರ್, ಸ್ಟೇರಿಂಗ್ ಆಗಿರ್ಬೋದು, ಲೈಟ್ ಇನ್ನಿಷ್ಟು ನಿಮ್ಗೆ ನಮ್ಮ ರೈತರಿಗೆ
ಈಗ ಮುಂಚೆಲ್ಲ 1200 kg ಕೆಪಾಸಿಟಿ ಬರ್ತಿತ್ತು ಲಿಫ್ಟ್. ಆಮೇಲೆ ಈಗ ಸದ್ಯ ಬರಾಕತ್ತಿದ್ದು 1500 ಬರ್ತಿತ್ತು. ಈಗ ಇದು ಹೊಸ ಮಾಡೆಲ್ ಬಂದ ಮೇಲೆ, ಹೊಸ ಸಿರೀಸ್ ಲಾಂಚ್ ಆದಮೇಲೆ ಇದನ್ನು 1500 kg-ಯಿಂದ 2000 ಲಿಫ್ಟ್ ಕೆಪಾಸಿಟಿಗೆ ಒಯ್ದಾರೆ. 2000 ಲಿಫ್ಟ್ ಕೆಪಾಸಿಟಿಗೆ ಒಯ್ಬೇಕಾದ್ರೆ ಮುಂಚಿನ ಸ್ಪೇರ್ ಪಾರ್ಟ್ಸ್ ಯೂಸ್ ಆಗಂಗಿಲ್ಲ. 1500 kg ಲಿಫ್ಟ್ ಕೆಪಾಸಿಟಿಗೆ ಏನು ಬೇಕಾಗಿತ್ತು ಐಟಮ್ಸ್ಗಳು, ಸ್ಪೇರ್ ಪಾರ್ಟ್ಸ್ಗಳು, ಅದನ್ನು 2000 kg ಲಿಫ್ಟ್ ಶಿಫ್ಟ್ ಆದಾಗ ಇದ್ರ ಎಲ್ಲ ಐಟಮ್ಗಳು ಚೇಂಜ್ ಆಗ್ಯಾವ ಸರ್. ಚೇಂಜ್ ಆಗ್ಯಾವ ಸರ್. ಕಾಸ್ಟ್ನಾಗ ಏನಾರು ಚೇಂಜ್ ಆಗೈತೆ? ಕಾಸ್ಟ್ ಒಳಗೆ ಏನೂ ಚೇಂಜ್ ಇಲ್ಲ. ಇನ್ನೂ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸ್ಕೀಮ್ ಕೊಡಾಕತ್ತೀವಿ ನಾವು. ಬೇರೆ ಬೇರೆ ಸ್ಕೀಮ್ ಸರ್, ಸ್ಕೀಮ್ ಅಳವಡಿಸ್ತೀವಿ. ಈಗ ಇದು ಈಗ ನಮ್ಮ ಸೇಲ್ ಕಡಿಮೆ ಇದ್ರೆ ನಾವು ಎಲ್ಲ ಅದರೊಳಗೆ ನೋಡ್ತೀವಿ. ಈಗ ಸೇಲ್ ಜಾಸ್ತಿ ಆಗಕತ್ತೈತಿ, ಇನ್ನೂ ಸ್ಕೀಮ್ ಕೊಡಾಕತ್ತೀವಿ ನಾವು. ಓ ಸರ್, ನೀವು ಖುಷಿಯಾಗಿದ್ದೀರಿ ಸರ್. ನಮ್ಮ ರೈತರನ್ನ ಖುಷಿ ಪಡ್ಸಾಕತ್ತೀರಿ. ಅದಾರ ಸರ್, 100% ರೀ, 100%. ಈಗ ಇದ್ರೊಳಗೆ ನಾವು ಏನು ಕೊಡಾಕತ್ತೀವಿ ಕೆಪಾಸಿಟಿ, ಒಂದು 11 ಐಟಮ್ ಕೊಡಾಕತ್ತೀವಿ. 11 ಐಟಮ್ ಸರ್. ಏನು ಕೊಡ್ಬೋದು ಸರ್? ಈಗ ನಾವು ಬಂಪರ್ ಇರ್ಬೋದು, ಹುಕ್ ಇರ್ಬೋದು, ಡ್ರಾಬರ್, ಸೆಂಟರ್ ಬಾರ್. ಈಗ ನಾವು ಇನ್ನೊಂದಿಷ್ಟು ಐಟಮ್ ನಾವು ಮೊನ್ನೆ ಮೀಟಿಂಗ್ ಹೋಗಿದ್ವಿ ನಾವು ನಿನ್ನೆ ಗೋವಾಕ್ಕೆ. ಅಲ್ಲಿಂದ ಇನ್ನೊಂದಿಷ್ಟು ಐಟಮ್ ಪರ್ಚೇಸ್ ಮಾಡಾಕತ್ತೀವಿ. ಅದು ಬಂದಮೇಲೆ ಇದ್ರ ಊಟ ಅಳವಡಿಸ್ತೀವಿ. ಅದ್ರೊಳಗೆ ಬರುವಂಥವು ಈಗ ವಾಟರ್ ಕ್ಯಾನ್, ಆಮೇಲೆ ಮೊಬೈಲ್ ಚಾರ್ಜರ್ಗೆ ಏನೇನು ಐಟಮ್ ಬಂದವು ಅವನ್ನೆಲ್ಲ ಬರೋ ಐಟಮ್ ಇದ್ರೊಳಗೆ ಅಳವಡಿಸೋಕೆ ಈಗ ಮೀಟಿಂಗ್ ಮಾಡಾಕತ್ತೀವಿ. ಅದನ್ನ ಮಾಡಿದ್ಮೇಲೆ ಅವನ್ನೆಲ್ಲ ಸೇರಿಸ್ಕೊಡೋಣ ಅಂತ ವಿಚಾರ ಮಾಡ್ತೀವಿ ಸರ್. ಈ ರೈತರು ಬೇರೆ ಬೇರೆ ವಿಷಯ ಕೇಳಿದ್ರು, ಗೇರ್ನ ನಡುವೆ ಬೇಡ ಸೈಡ್ ಅಂದ್ರೆ. ಈಗ ಒಂದು ಹೊಸ ಸೀರೀಸ್ ಸರ್, ಆ ಸೀರೀಸ್ ಏನು ಐತೆ ಸರ್? ಈಗ ಮುಂಚೆಲ್ಲ ಈಗ 475ದಾಗ 575ದಾಗ ರೆಗ್ಯುಲರ್ ಮಾಡಲ್ ಇಟ್ಟಿವಿ. ದೊಡ್ಡ ಗಾಡಿ ಇದ್ದೊಳಗೆ 50 HP ಮೇಲೆ ಹೋದಾಗ ನಮ್ಮ ಸೈಡ್ ಶಿಫ್ಟ್ ಬೇಕು ಗೇರ್ ಅನ್ನೋದು ಎಲ್ಲ ರೈತರ ಅನಿಸಿಕೆ ಇತ್ತು. ಅದ್ರಂಗೆ ಅದಕ್ಕೆ ಈಗ 585 ಹೊಸ ಸಿರೀಸ್ಗೂ ಈಗ ಮುಂಚೆಲ್ಲ ಇದ್ದು ನಮ್ದ್ರೊಳಗೆ ಬೇರೆ ಬೇರೆ ಮಾಡಲ್ ಒಳಗೆ ಸೈಡ್ ಗೇರ್ ಇದ್ದು. ಈ ಹೊಸ ಮಾಡಲ್ ಒಳಗೆ ಈ ಹೊಸ ಸಿರೀಸ್ ಒಳಗೆ ಸೈಡ್ ಶಿಫ್ಟ್ ಮಾಡ್ಯಾರ 585 ಒಳಗೆ. ಅದು ಭಾರಿ ಚಂದ ಐತೆ ಗಾಡಿ. ಇನ್ನು ಉಳಿದಿದ್ದು ಎಲ್ಲ ಕೆಪಾಸಿಟಿ ಸೇಮ್ ಇಟ್ಕೊಂಡು ಗೇರ್ ಅಷ್ಟೇ ಸೈಡ್ ಶಿಫ್ಟ್ ಮಾಡ್ಯಾರ. ಗೇರ್ ಅಷ್ಟೇ ಸೈಡ್ ಶಿಫ್ಟ್ ಉಳಿದಂತೆ ಎಲ್ಲ ಸೇಮ್ ಕೆಪಾಸಿಟಿ ಐತಿ. ಮತ್ತೆ ವ್ಯತ್ಯಾಸ ಆಗ್ಬಾರ್ದು. ಈಗ ತೊಗೊಂಡು ರೈತರಿಗಿನ ಎಲ್ಲ ಕೆಪಾಸಿಟಿ ಸೇಮ್ ಐತಿ. ಸೆಂಟ್ರ್ ಗೇರಿಂದ ಸೈಡ್ ಶಿಫ್ಟ್ಗೆ ಅಷ್ಟೇ ಚೇಂಜ್ ಮಾಡ್ಯಾರ ಸರ್. ಸಾಮಾನ್ಯ ರೈತರ ನಿಮ್ಮ ಹತ್ರ ಬಂದು ಈ ಮಹೇಂದ್ರ ಟ್ರ್ಯಾಕ್ಟ್ರಿ ಖರೀದಿ ಮಾಡ್ಬೇಕು, ಯಾವ ಥರ ನೀವು ಅವರಿಗೆ ಸಹಾಯ ಮಾಡ್ಬೋದು? ಈಗಾಗಲೇ ನಾವು ಈ ಟ್ರ್ಯಾಕ್ಟ್ರಿ ಶೋರೂಮ್ ಚಾಲೂ ಮಾಡಿ 22-23 ವರ್ಷ ಆಯ್ತು. ನಾವು ಏನು ಚಾಲೂ ಮಾಡೀವಿ, ಏನು ಸ್ಟಾರ್ಟ್ ಮಾಡಿದಾಗಿಂತ ರೈತರ ಜೊತೆ ಎಲ್ಲ ಟೈಮ್ ಒಳಗೂ ಎಲ್ಲ ಸಂದರ್ಭದೊಳಗೂ ಅವ್ರ ಊಟ ಸಂಪರ್ಕ ಇರೋದ್ರಿಂದ ಈಗ ನಾವು ಆಗಲೇ ಹೇಳಿರ್ತೀವಿ ಪ್ರತಿ ಸಲ. ನಾವೀಗ ಅವ್ರ ಕಡೆ 1,70,000 80,000 ಇದ್ರೂ ರೈತರಿಗೆ ಕನ್ವಿನ್ಸ್ ಮಾಡಿ ಒಳ್ಳೊಳ್ಳೆ ಫೈನಾನ್ಸ್ ಸಪೋರ್ಟನ್ನು ಅದಾವ. ಈಗ ನಮ್ದು ಮಹೇಂದ್ರ ಕಂಪ್ನಿದು ಫೈನಾನ್ಸ್ ಐತಿ. ಆಮೇಲೆ ಕೋಟಕ್ ಮಹೇಂದ್ರ ಬ್ಯಾಂಕು, L&T, ICICI ಬ್ಯಾಂಕ್, ಎಲ್ಲ ಬ್ಯಾಂಕ್ನೊಳಗೂ ನಮ್ದು ಟೈಪ್ ಇರೋದ್ರಿಂದ ಬಡ್ಡಿದೊಳಗೂ ಅತಿ ಕಡಿಮೆ ಬಡ್ಡಿ ಮಹೇಂದ್ರ ಟ್ರ್ಯಾಕ್ಟ್ರಿಗೆ ಫಂಡಿಂಗ್ ಮಾಡ್ತಾರೆ ಎಲ್ಲ ಫೈನಾನ್ಸ್ನವರು, ಬ್ಯಾಂಕ್ನವರು. ಹಾಗಾಗಿ ನಮ್ಮ ಮಹೇಂದ್ರ ಕಂಪ್ನಿ ಖರೀದಿ ಮಾಡೋದ್ರಿಂದ ಅವ್ರಿಗೆ ಬಡ್ಡಿ ಕಡಿಮೆ ಆಗುತ್ತೆ ಅಂದ್ರೆ ಸಾಲ ಸೌಕರ್ಯಗಳು ಇನ್ನೂ ಹೆಚ್ಚಿನ ರೀತಿಯೊಳಗೆ ಸಹಕಾರ ಆಕ್ಕೋರು. ಒಟ್ಟಾರೆ ರೈತರಿಗೆ ಅನುಕೂಲ ಮಾಡ್ತೀರಿ ಸರ್? 100% ಆಕೈತಿ. ರೈತರ ನಂಬಿಕೆ ಏನು ಉಳಿಸ್ಕೊಂಡೈತಿ ಸರ್ ಮಹೇಂದ್ರ ಟ್ರ್ಯಾಕ್ಟ್ರಿ ಡೀಲರ್ಸ್ ನೀವು ಸರ್. ಈ ರೈತರ ವಿಶ್ವಾಸ ನೀವು ಉಳಿಸ್ಕೋಬೇಕು. ಆದರೆ ವಿಶ್ವಾಸ ಉಳಿಸ್ಕೋಬೇಕಂದ್ರೆ ಈ ಥರ ಸರ್ವಿಸ್ ಯಾವ ಥರ ಕೊಡ್ತೀರಿ ಸರ್? ಸರ್, ಈಗ ನಾವು ಆಗಲೇ ನಮ್ಮ ಗದಗ ಜಿಲ್ಲೆಯಾದ್ಯಂತ ಎಲ್ಲದರೊಳಗೂ ಅದಾವೆ. ಶ್ರೀ ಪ್ರಕಾಶ್ ಮೋಟರ್ಸ್ ಮತ್ತು ನವಲ್ಗುಂದ ಇದ್ರಾಗ ಶ್ರೀ ಪ್ರಕಾಶ್ ಇದೊಂದು ಕಟ್ ಮಾಡಿಬಿಡ್ರಿ, ಚೇಂಜ್ ಮಾಡಿರಿ. ಈಗಾಗಲೇ ಸರ್ವಿಸ್ನೊಳಗೆ ನಾವು ಗದಗ ಡಿಸ್ಟಿಕ್ನಾದ್ಯಂತ ಅದಾವೆ. ನರಗುಂದಾಗೂ ಸರ್ವಿಸ್ ಸ್ಟೇಷನ್ ಐತಿ, ನಮ್ಮದು ಸೇಲ್ಸ್ನೂ ಐತಿ. ಆಮೇಲೆ ರೋಣದಾಗ ಶ್ರೀ ಪ್ರಕಾಶ್ ಆಗ್ರೋ ಕೇರ್ ಅಂತ ಐತಿ, ಅಲ್ಲಿ ಸರ್ವಿಸ್ ಅಲ್ಲಿನೂ ಚಲೋ ಐತಿ. ಮತ್ತು ಮುಂಡ್ರಿಗೆ ಒಳಗೆ ಸ್ಟಾರ್ಟ್ ಮಾಡೀವಿ. ಮುಂಡ್ರಿ ಒಳಗೆ ಅಂದ್ರೆ ನಾವು ರೈತರಿಗೆ ಎಲ್ಲೆಲ್ಲಿ ದೂರ ಆಕೈತಿ ನೇರೆಸ್ಟ್ ಸಿಗಲಿ ಸರ್ವಿಸ್ ಅಂತ. ಈಗ ನಾವು ಮುಂಚೆಲ್ಲ ಮುಂಡ್ರಿಯಾಗ ಹಂಬಗಿ ಒಂದಿಷ್ಟು 60-70 ಕಿಲೋಮೀಟ್ರಿಂದ ಬರ್ತಿದ್ರು. ನಮಗೆ ಅವ್ರಿಗೆ ಸಹಕಾರ ಆಗಲಿ ಅಂತೇಳಿ ನಾವು ಮುಂಡ್ರಿಗೆ ಸರ್ವಿಸ್ ಚಾಲೂ ಮಾಡಿದ್ರಿಂದ ಅವ್ರು ಒಂದು 15-20 ಕಿಲೋಮೀಟರ್ ಒಳಗೆ ಸರ್ವಿಸ್ ಸ್ಟೇಷನ್ ಸಿಗ್ತೈತೆ. ಗದಗಿನ ಮೂಲೆಗೆ ಇದ್ರು ಸರ್, ಅವ್ರು ಅಲ್ಲಿಗೆ ಸರ್ವಿಸ್ ಸಿಗಿಲ್ಲ. ಅಲ್ಲೇ ಸಿಗಿಲಿ, ಲಕ್ಷ್ಮೇಶ್ವರ ಸಿಗಿಲಿ, ಇಲ್ಲಾಂದ್ರೆ ಇಲ್ಲಿ ನಿಮ್ಗೆ ಗದಗ ಅಂದ್ರೆ ಗದಗ್ನಾಗ ಸಿಗ್ತೈತಿ. ಆಮೇಲೆ ಲಕ್ಷ್ಮೇಶ್ವರದಾಗಿಂದ ಸರ್ವಿಸ್ ಸ್ಟೇಷನ್ 70 ಕಿಲೋಮೀಟರ್ 80 ಕಿಲೋಮೀಟರ್ ಬರುವಂಥ ರೈತರು ನಮ್ಗೆ ಆಜು ಬಾಜು ತಾಲೂಕಿಂದನೂ ಬರಾಕತ್ತಾರೆ ನಮ್ಗೆ ಅಲ್ಲಿ ಸರ್ವಿಸ್ಗೆ. ಯಾಕಂದ್ರೆ ನಮ್ಗೆ ಅಲ್ಲಿ ನೇರೆಸ್ಟ್ ಆಕೈತ್ರಿ ಅಂತೇಳಿ ಎಲ್ಲಿಂದ ಬಂದರೂ ರೈತರಿಗೆ ನಾವು ಸರ್ವಿಸ್ ಕೊಡ್ತೀವಿ. ಈಗಾಗಲೇ ಶ್ರೀ ಪ್ರಕಾಶ್ ಮೋಟರ್ಸ್ ಸ್ಟಾರ್ಟ್ ಆದಾಗಿಂದನೂ ರೈತರ ಜೋಡಿ ಒಳ್ಳೆ ಸಂಪರ್ಕ. ಅವ್ರ ಗುಟ್ಟಾಗಿನ ಅವರು ನಾವು ಜಾಸ್ತಿ ನಮಗೆ ಸೇಲ್ಸ್ ಬರೋದೇ ರೈತರಿಂದ. ಒಬ್ಬರಿಂದ ಒಬ್ಬರು ಇಲ್ಪ ನಾವು ಪ್ರಕಾಶ್ ಮೋಟರ್ಸಿಂದ ಗಾಡಿ ತೊಗೊಂಡ್ವಿ, ನಮ್ಗೆ ಫೈನಾನ್ಸ್ನಾಗೂ ಹೆಲ್ಪ್ ಮಾಡ್ಯಾರ. ನಾವು ಡೌನ್ ಪೇಮೆಂಟ್ನೊಳಗಾಗಲಿ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ರೆ, ಏನು ಇಂಟ್ರೆಸ್ಟ್ ಒಳಗೂ ಕಡಿಮೆ ಮಾಡಿಸ್ಕೊಟ್ರೆ ಅಲ್ಲೇ ಮಾಡೋಣ ನಾವು ಅಂತೇಳಿ ಒಬ್ರಿಗೊಬ್ರು ಸಹಕಾರದಿಂದನೇ ಇಷ್ಟು ಗಾಡಿ. ಈಗ ನಮ್ಮ ಕರ್ನಾಟಕದಿಂದ 1,000 ಗಾಡಿ ಮರೀತಿ ಅಂದ್ರೆ ಬರೀ ಗದಗ್ನಾಗಿಂತ 35 ಗಾಡಿ ಮರೀವಿ ನಾವು. ಅಂದ್ರೆ ನಮ್ಮ ಪರ್ಸೆಂಟೇಜ್ ಹೆಂಗೆ ಬಂದೈತೆ ಅಂದ್ರೆ ಅನುಕೂಲ ಐತಿ ಇಲ್ಲಿ. ಈಗ ಸೇಲ್ಸ್ನಾಗ ಸರ್ವಿಸ್ ರೈತರು ಇಲ್ಲಿಂದ ನಾವು ಚಾಲೂ ಮಾಡಿದ್ವಿ, ಇಲ್ಲಿಂದ ಲಾಂಚ್ ಮಾಡಿದ್ವಿ.
ಗವಿಗಳು ಪುಟ್ಟೇಜರ್ ಮಠದಾಗ ಲಾಂಚ್ ಮಾಡಿದ್ವಿ ನಾವು ಈ 45 ಗಾಡಿ ಕೊಟ್ಟು. ಸರ್ ಮಹೇಂದ್ರ ರೈತನ ಮಿತ್ರ, ಅಷ್ಟೇ ಶ್ರೀ ಪ್ರಕಾಶ್ ಮೋಟಾರ್ಸ್ನ ರೈತನ ಸಹಾಯಕರು ಮಿತ್ರ ಅಂದ್ಬಿಡೋದು. ಹೌದೌದು, ಎಲ್ಲ ನಮ್ಮ ರೈತರಿಂದ ಸಹಕಾರದಿಂದನೇ ಇಷ್ಟು ವರ್ಷ ಈಗಾಗಲೇ ನಾವು ಮತ್ತೀಗ ಆಸ್ಟ್ರೇಲಿಯಾ ಹೊಂಟಿವ್ರಿ ನಾವು. ಈಗ ಪಂಚರತ್ನ ಅಂತೇಳಿ ಮಹೇಂದ್ರದ್ದು ಒಂದು ಸ್ಕೀಮ್ ಐತಿ. ಅದ್ರೊಳಗೆ ಚಾಂಪಿಯನ್ ಡೀಲರ್ ಅಂತೇಳಿ ಕರ್ನಾಟಕದಾಗ ಒಂದಿಷ್ಟು ಮಂದಿ ಆಯ್ಕೆ ಮಾಡಿರ್ತಾರೆ. ಹೈಯೆಸ್ಟ್ ನೀವು ಬರೇ ಡೀಲರ್ ಅಲ್ಲ, ಚಾಂಪಿಯನ್ ಡೀಲರ್. ಹೌದೌದು, ಮಹೇಂದ್ರ ಪಂಚರತ್ನದ ಇದ್ರೊಳಗೆ ಚಾಂಪಿಯನ್ ಡೀಲರ್ ಕ್ಯಾಟಗರಿ ಒಳಗೆ ಒಂದಿಷ್ಟು ಮಂದಿ ಆಯ್ಕೆ ಮಾಡ್ರೆ. ಅದ್ರೊಳಗೆ ಶ್ರೀ ಪ್ರಕಾಶ್ ಮೋಟರ್ಸು ಐತಿ. ಅದು ಸರ್ ನಮ್ಮ ಸ್ಟೇಟ್ನಾಗ ನೀವು ಒಬ್ರು. ಹೌದೌದು ಸರ್, ಅದು ಉತ್ತರ ಕರ್ನಾಟಕದ ಹುಲಿ ಅಂತ ಹೇಳ್ಬೋದು. ಏನಿಲ್ಲ, ಹಂಗೇನಿಲ್ರಿ, ಆದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ರೈತರು ಗುಟ್ಟಾಗ. ನಮ್ಗೆ ರೈತರ ಸಹಕಾರದಿಂದನೇ ಇವೆಲ್ಲ ಕಂಪ್ನಿಯಿಂದ ಪ್ರತಿ ಮೀಟಿಂಗ್ನೊಳಗೆ ಪ್ರತಿ ಫಂಕ್ಷನ್ ಒಳಗೂ ನಮ್ಗೆ ಏನರ ಅಪ್ರಿಷಿಯೇಟ್ ಮಾಡ್ತಾರಂದ್ರೆ ನಮ್ಮ ರೈತರು ಗುಟ್ಟಾಗಿರುವಂಥ ಸಂಪರ್ಕ ಸರ್. ಥ್ಯಾಂಕ್ ಯು ಸರ್ ಹೇಳೋ ಪ್ರಕಾರ ಒಟ್ಟಾರೆ ರೈತರ ನಂಬಿಕೆ ವಿಶ್ವಾಸ ಅಂದ್ರೆ ಮಹೇಂದ್ರ ಟ್ಯಾಕ್ಟ್ರಿ ಅಂತ ಕೂಡ ನಾವು ಇಂದು ಲಾಂಚ್ ಮಾಡಿದ್ವಿ. ಆ ಲಾಂಚ್ ಆದ ಬರೀ 70,000 ಟ್ಯಾಕ್ಟ್ರಿ ಇವತ್ತು ಸೆಲೆಬ್ರೇಟ್ ಅಂತಂದ್ರೆ ಸಾಮಾನ್ಯ ಮಾತಲ್ಲ. ಅದು ಇವತ್ತು ಪ್ರಕಾಶ್ ಸರ್ ಅವರ ಡೀಲರ್ಶಿಪ್ನಲ್ಲಿ 35 ಟ್ಯಾಕ್ಟ್ರಿ ಸೇಲ್ ಆಗೋ. ಅವ್ರು ಹೇಳ್ತಾರೆ ಇವತ್ತು ಒಂದು ಅತ್ಯದ್ಭುತ ಮತ್ತೊಂದು ಸೀರೀಸ್ ನಾವು ಏನು ಮಾಡ್ತಿದ್ದೀವಿ ಅಂದರೆ ಏನು ಗೇರ್ ನಡಿವಿರುತ್ತೆ, ಇದು ಸೈಡ್ ಸ್ವಿಫ್ಟ್ ಗೇರ್ ಅಂತೇಳಿ ನಾವು ಮಾಡಿವಿ ಅಂತಂತ ಆ ಥರ. ಅಂದ್ರೆ ರೈತರು ಏನು ಹೇಳ್ತಾರೆ ಅದನ್ನು ಮಹೇಂದ್ರ ಟ್ಯಾಕ್ಟ್ರಿ ರೈತರಿಗೆ ಕೊಡುತ್ತಾ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸರ್.